ವಿಷವ ನಿಳುಹಬಲ್ಲಡೆ ವಸುದೆಯೊಳಗಾತನೇ ದ ಗಾರುಡಿಗ ಕಾಣ ರಾಮನಾಥ. ಪೂಜ್ಯ ಬುದ್ಧೀಜಿಯವರ ಶ್ರೀ ಸನ್ನಿಧಿಗೆ ಪ್ರಣಮಿಸುತ್ತಾ ಈ ಗುರುನಮನ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ದಯಪಾಲಿಸಿದಂಥ ಬಾಲ್ಕಿ ಶ್ರೀಗಳು, ಆಶ್ರಮದ ಪ್ರಮುಖ ಗುರುಗಳು ಆದಿಯಾಗಿ ಎಲ್ಲ ಪೂಜ್ಯಪಾದರ ಪವಿತ್ರ ಚರಣಗಳಲ್ಲಿ ವಂದಿಸಿ, ಇಂದಿನ ಈ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಈ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಿದಂಥವರು, ಇಂತಹ ಕಾರ್ಯಕ್ರಮಗಳಿಗೆ ಎಂಥವ್ರು ಬರಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿರುವಂಥ ಮೇಘಾಲಯದ ರಾಜ್ಯಪಾಲರಾದಂಥ ಮಹಾಮಹಿಮ ವಿಜಯಶಂಕರ್ ಅವರಿಗೂ, ಶಿವಾನಂದರೇ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳಿಗೂ, ಮಾತೆಯರಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಅನಂತ ಪ್ರಣಾಮಗಳು. ಎರಡು ವರ್ಷ ಅದು 3ನೇ ವರ್ಷನೂ ಆಗೋದೈತೆ. ಅದೇನು ಯಾರ ಸಲಾಗಿ ನಿಲ್ಲುವುದಲ್ಲ. ನಾವು 2 ವರ್ಷ ಕಳೆದೀವಿ ಅನ್ನೋದಕ್ಕಿಂತಲೂ 2 ವರ್ಷ ಕಳೆದದ್ದಕ್ಕಿಂತಲೂ ನಾವು ಗಳಿಸಿದ್ದೇನು ಅಂತ. ಪ್ರತಿ ವರ್ಷ ಗುರು ನಮನಕ್ಕೆ ಬರಬೇಕು, ನಾವೆಲ್ಲರೂ ಬರಲೇಬೇಕು, ಬರ್ತೀವಿ. ಬಂದ ನಂತರ ನಮ್ಮ ಆಯುಷ್ಯಕ್ಕೆ ಸಾಲದಷ್ಟನ್ನ ಅಪ್ಪಗಳು ಕೊಟ್ಟು ಹೋಗ್ಯಾರ. ಅದ್ರಾಗ ನಾವು ತಗೊಳ್ಳೋದೆಷ್ಟು? ಪ್ರಸಾದ ಅಂತರೂ ತಗೊಂಡೇ ತಗೋತೀವಿ. ಕಂಡಪ್ಟಿ ಹುಗ್ಗಿ ಮಾಡ್ಯಾರ, ಅದ್ರಾಗ ಏನೂ ಉಳಿದಿಲ್ಲ, ನನಗೆ ಗ್ಯಾರಂಟಿ ಐತಿ. ಆ ಹುಗ್ಗಿಗಿಂತಲೂ ರುಚಿಯಾದದ್ದನ್ನ ಬುದ್ಧಿಯವ್ರು ನಮಗೆ ಕೊಟ್ಟು ಹೋಗ್ಯಾರ. ಏನು ಬಹಳ ದೊಡ್ಡದು ಬೇಡ, ಬುದ್ಧಿಯವ್ರಿಗೆ ಯಾವ್ಯಾವ ಹಿಡಿಸ್ತಿದ್ದೋ ಅವನ್ನ ನಮ್ಮ ಜೀವನದೊಳಗೆ ಒಂದೊಂದೇ ಮಾತುಗಳನ್ನು ಅಳವಡಿಸ್ಕೊಂಡಿವಿ ಅಂತಂದ್ರೆ ಈ ನಾಡು ಬದಲಾಗ್ಲಾರ್ದ ಇರುವುದಿಲ್ಲ. ನಾವು ಹೋದ ಸರಿನೂ ಇದೇ ಮಾತ ಹೇಳಿದ್ದೆ. ಅಪ್ಪಗಳು ಬಟ್ಟೆ ಹಾಕೋತಿದ್ರು, ಉಡ್ತಿದ್ರು ಬಟ್ಟೆ, ರಕ್ಷಣೆಗಾಗಿ, ಶರೀರದ ರಕ್ಷಣೆಗಾಗಿ ಬಟ್ಟೆ ಉಟ್ಕೊಂಡ್ರೆ ಹೊರತು ಈ ಶರೀರದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕಾಗಿ ಉಟ್ಕೊಳ್ಳಿಲ್ಲ ಅನ್ನೋದನ್ನ ನಾವು ಮರಿಬಾರ್ದು. ಆಮೇಲೆ ಯಾವ ಬಟ್ಟೆ ಉಟ್ಕೊಂತೀವಲ್ಲ ಅವನ್ ಚೆನ್ನಾಗಿ ಬಳಸ್ಬೇಕನ್ನೋದನ್ನ ಅವ್ರ ಜೀವನದಿಂದ ನಾವು ಕಲಿಬೇಕು. ಇರ್ಲಿಕ್ಕಂದ್ರೆ ಚಲೋ ಹಿಂಗೆ ಒಗೆದು ಪ್ರದೂಷಣ ಹೆಚ್ಚು ಮಾಡಿ ಮತ್ತೊಂದು 2 ಮನೆಗೆ ತರ್ತಿದ್ದೀವಿ ಅಂತಂದ್ರೆ ನಾವು ಹೇಳ್ಕೊಳಕಷ್ಟ ಅವ್ರ ಭಕ್ತರಾಗ್ತೀವಿ ಹೊರತು ಅಂದ್ರ ಅವರ ಅನುಸರಣೆ ಮಾಡೋರಲ್ಲ ಅಂತ ಅದರ ಅರ್ಥ ಆಕೈತಿ. ಎಷ್ಟು ಹಸಿವಿರ್ತೈತೆ ಅಷ್ಟ ಊಟ ಮಾಡಬೇಕು. ಅದಕ್ಕೆ ಅಪ್ಪಗಳು ಉದಾಹರಣೆ ಆಗಿದ್ರು. 3ನೇದಾಗಿ ಬೇಗ ಮಲಗಬೇಕು, ಬೇಗ ಏಳಬೇಕು. ಎಷ್ಟು ಸುಲಭ ಐತಂತೀರ ಅಷ್ಟೇ ಕಠಿಣ ಕೆಲಸ. ಎಂಥ ಬೇಕಾದಂಥ ಇದು ಇರಲಿ, ಅದ್ರೊಳಗೆ ಯಾವಾಗಲೂ ಕಾಂಪ್ರಮೈಸ್ ಮಾಡಲಿಲ್ಲ ಅಪ್ಪಗಳು. ಎಷ್ಟು ಸಾಧ್ಯ ಐತೆ ಅಷ್ಟು ಬೇಗ ಬಂದು ಮಲ್ಕೊಂಡು ಬಿಡೋದು. ಆಮ್ಯಾಗ ಎಷ್ಟೊತ್ತಿಗೆ ಬಂದು ಮಲ್ಕೊಳ್ಳಲ್ರಕ್, ಆದ್ರೆ 7 ಟೈಮ್ ಫಿಕ್ಸ್. ಎದ್ದು ಮತ್ತೆ ನಸಿಕ್ನಾಗ ತಿರ್ಗಾಡಕ್ ಹೋಗುದ. ಈ ಸಣ್ಣ ಸಣ್ಣ ವಿಷಯಗಳನ್ನ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಂಡಿವಿ ಅಂತಂದ್ರೆ ನಮ್ಮ ಜೀವನ ಆಮೂಲಾಗ್ರವಾಗಿ ಬದಲಾವಣೆ ಆಗ್ತದೆ. ಇಲ್ಲೊಬ್ಬ ಗೌಡ, ಅಲ್ಲೊಬ್ಬ ಗೌಡ, ನಮ್ಮ MP ಅವರು
ಹೇಳಿದ್ರು, ಇವ್ ಗೌಡ್ರು ಇಷ್ಟು ಮಂದಿ ಅದಾರಲ್ಲ, ಯಾಕಡೆ ಬೇಕಾದ ಕಡೆ ಕಲ್ಲೋಗಿರೋ ಒಬ್ಬ ಗೌಡ್ಗೆ ಬೀಳುತ್ತದ ಅದು. ಅಷ್ಟು ಮಂದಿ ಗೌಡ್ರು ಅದಾರ ಇದ್ರೆ ಬೇಕಾದ ಕಡೆ ಹೋಗಿರೋ ಒಂದ್ ಕಲ್ಲ ಯಾವರೊಬ್ಬ ಗೌಡ್ಗ ಬಡಿತೈತದ ಹೋಗಿ. ಯಾರು ತಗೊಂತಾರ, ತಗೊಂಡವ್ರು ತಮ್ಗೆ ಗೊತ್ತಾಗ್ಲಾರ್ದಂಗ ಬದಲಾವಣೆ ಆಗ್ತಾರ ಅಂತ ಹೇಳಿದ್ರು. ಹೌದಲ್ಲೋ ಬಿಟ್ಟಲ್ಲ, ರಮೇಶ್ ಅಣ್ಣವರು ಹೇಳಿದ್ರು ಆಗಲೇ. ಬೇಕಾದ ಶರಣರ ವಚನ ತಗೊಳ್ರಿ, ಆ ವಚನಕ್ಕ ಇನ್ನ ಈಗ ನಮ್ಮ ಬಾಲ್ಕಿ ಅಪ್ಪುಗಳು ಅಂದಂಗ ಬೇಕಾದ ಶರಣರ ವಚನ ತಗೊಳ್ರಿ. ಆ ಶರಣರ ಉಪದೇಶ ಏನೈತಿ ಮಾಡಿದವರು ಮತ್ತು ಯಾರಿಗಾಗಿ ಮಾಡ್ಯಾರ, ಆ ವಚನಗಳನ್ನ ಹಚ್ಚಿ ನೋಡಿದ್ರು 100ಕ್ಕೆ 100 ಕುಂದ್ರವ್ರು ಅವರೇ ಒಬ್ಬರ. ಅದ್ರೊಳಗೆ ಭಗವದ್ಗೀತೆಯ ಯಾವುದೇ ಶ್ಲೋಕ ತಗೊಳ್ರಿ, 700 ಶ್ಲೋಕದೊಳಗ ಜ್ಞಾನಿಯನ್ನ ಕುರಿತಾಗಿ, ಯೋಗಿಯನ್ನ ಕುರಿತಾಗಿ, ಭಕ್ತನನ್ನ ಕುರಿತಾಗಿ, ಕರ್ಮಯೋಗಿಯನ್ನ ಕುರಿತಾಗಿ ಏನೇನು ಕೃಷ್ಣ ಪರಮಾತ್ಮ ಹೇಳ್ಯಾನ ಅವೆಲ್ಲ 100ಕ್ಕೆ 100 ಒಂದು ವೇಳೆ ಹಿಂಗೆ ಹಿಡಿದು ನೋಡಿದ್ರ ಪಡಿಯಚ್ಚನ್ನ, ಆ ಪಡಿಯಚ್ಚನಾಗ ಅಪ್ಪುಗಳ ಕುಂದಿರ್ಬೇಕು. ನಾವ್ ಯಾರು ಕುಂದಿರ್ತೀವಿ ಇಲ್ಲ ಗೊತ್ತಿಲ್ಲ. ಉಪನಿಷತ್ತಿನ ಮಂತ್ರಗಳನ್ನ ತಾವು ತಗೊಳ್ರಿ, ಉಪನಿಷತ್ತಿನ ಮಂತ್ರಗಳನ್ನ ಈಶಾವಾಸ್ಯ ಹಿಡ್ಕೊಂಡು ಬೃಹದಾರಣ್ಯಕದವರೆಗೆ ಅಪೋಳಂತರು ಎಲ್ಲ ಉಪನಿಷತ್ತುಗಳನ್ನು ನಮಗೆ ಬೋಧನೆ ಮಾಡ್ಯಾರ. ಈಶ, ಕೇನ, ಕಠ, ಮುಂಡಕ, ಮಾಂಡೂಕ್ಯ, ಪ್ರಶ್ನ, ಐತರೇಯ, ತೈತರೇಯ, ಛಾಂದೋಗ್ಯ, ಬೃಹದಾರಣ್ಯಕ, ಶ್ವೇತಾಶ್ವೇತರ ಎಲ್ಲ ಉಪನಿಷತ್ತುಗಳನ್ನು ಯಾವ್ದಿಲ್ಲ ಯಾವ ಊರಾಗರ ಅಪೋಳ ನಮಗ ಹೇಳ್ಯಾರ. ಆದ್ರೆ ಅವ್ರದ್ದು ವಿಶೇಷತೆ ಏನು, ಯಾವುದನ್ನ ಆಚರಣೆಯಲ್ಲಿ ತರ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಎಂದೂ ಪ್ರವಚನದಾಗ ಅಪ್ಪಗಳು ಹೇಳಿಲ್ಲ ಇವತ್ತಿಂತ. ಯಾವುದು ಆಚರಣೆಗೆ ಸಾಧ್ಯವಿಲ್ಲೋ ಹೇಳಿಲ್ಲ. ಆಮ್ಯಾಗ ಅಪ್ಪಗಳು ಹೇಳ್ಯಾರಂದ್ರೆ ಅದು 100ಕ್ಕೆ 100 ಆಚರಣೆಗೆ ಸಾಧ್ಯ ಇದ್ದದ್ದನ್ನ ಹೇಳ್ಯಾರ. ಆ ಬೇಕಾದ ಶ್ಲೋಕಗಳನ್ನು ತಗೊಳ್ರಿ, ಒಬ್ಬ ಜ್ಞಾನಿಯನ್ನ ಕುರಿತು, ಒಬ್ಬ ದಾರ್ಶನಿಕನನ್ನ ಕುರಿತು, ಒಬ್ಬ ಋಷಿಯನ್ನ ಕುರಿತು ಏನು ಶ್ಲೋಕಗಳದಾವು, ಆ ಶ್ಲೋಕಕ್ಕೆ ಹೊಂದವ್ರು ಇವತ್ತು ಯಾರ ಸಿಗ್ತಾರೇನೋ ಅಂತ ನೋಡಿದ್ರ ಮತ್ತ ಅವ್ರ ಹತ್ರ ಹೋಗ್ತಾವ್ ಎಲ್ಲ ಶ್ಲೋಕಗಳು. ಇಲ್ಲೇ ಕಾಣ್ಬೇಕು ಅವ್ರನ್ನ ಅಂತ. ಭಕ್ತಿ ಶಾಸ್ತ್ರದವರು ಅದು ನಾರದ ಮಹರ್ಷಿಯ ಭಕ್ತಿ ಸೂತ್ರಗಳೇ ಆಗಿರಬಹುದು, ಶಾಂಡಿಲ್ಯನ ಭಕ್ತಿ ಸೂತ್ರಗಳೇ ಆಗಿರಬಹುದು. ಆ ಭಕ್ತಿ ಸೂತ್ರಗಳನ್ನು ಅಪ್ಪಗಳು ಹೇಳಿದ್ರು. ಆ ಎಲ್ಲ ಭಕ್ತಿ ಸೂತ್ರಗಳನ್ನ ಎಷ್ಟು ತಿಳಿಯಾಗಿ ಹೇಳಿದ್ರೆ ಅದ್ರೊಳಗ ಆ ಎಲ್ಲ ಸೂತ್ರಗಳನ್ನ ಅಳವಡಿಸಿಕೊಂಡು ನಡೆಯವ್ರು ಯಾರು ಸಿಗ್ತಾರೇನಪ್ಪ, ಕೇಳಕ್ ಭಾಳ ರುಚಿ ಅನ್ನಿಸ್ತಾವು, ಆದ್ರೆ ಆಚರಣೆ ಕಠಿಣ ಇರ್ತೈತಿ. ಅಪ್ಪಗಳು ಅದ್ರೊಳಗ ಎಲ್ಲದ್ರೊಳಗೂ ಕೂಡ್ತಿದ್ರು. ಪತಂಜಲಿಯ ಯೋಗ ಶಾಸ್ತ್ರವನ್ನ ತಗೊಂಡ್ರು ಸಹಿತ ಎಷ್ಟು ಸೂತ್ರಗಳನ್ನ ಬಿಡಿಸಿದ್ರು. ಆ ಎಲ್ಲ ಸೂತ್ರಗಳಿಗೆ ಉದಾಹರಣೆಗಳು ನಮ್ಮ ಸಂಗಮ ದೇವರಿದ್ದಾಗ ಕೆಲವೊಂದು ಬಂಧ ಮುದ್ರೆಗಳ ವಿಷಯ ಬರ್ತಿತ್ತು. ಸಂಗಮ ದೇವರು ಒಂದು 2-3 ವರ್ಷ ಬಿಹಾರದ ಯೋಗ ಮಹಾವಿದ್ಯಾಲಯದೊಳಗೆ, ಅಂತಾರಾಷ್ಟ್ರೀಯ ವಿದ್ಯಾಲಯದೊಳಗೆ ಕಲ್ತು ಬಂದಿದ್ರು. ಅವ್ರಿಗೆ ಕೇಳ್ತಿದ್ರು ಬುದ್ಧಿಯವ್ರು, ಇದು ಹಿಂಗಂದ್ರೇನು ಏನು ಮಾಡಿರೇನು ಪ್ರಾಕ್ಟಿಕಲ್ ಅಂತ. ಇವರು ಇಲ್ಲ, ಅದು ನನಗೆ ಬರೋದಿಲ್ಲ ಅಂತಿದ್ರು. ನಾವು ಬೆಳಗ್ಗೆ ವಾಕಿಂಗ್ ಹೋಗಿ ಬಂದ ಕೂಡಲೇ ಅಪ್ಪಗಳು ಅವ್ನು ಮಾಡಿ ತೋರಿಸ್ತಿದ್ರು. ಇದು ಹೀಗಿರ್ತದ, ಇದು ಹೀಗಿರ್ತದ, ಬಂಧಗಳಂದ್ರೆ ಇವು, ಮುದ್ರೆಗಳಂದ್ರೆ ಇವು, ಕುಂಡಲಿನಿ ಜಾಗೃತಿ ಅಂದ್ರೆ ಈ ರೀತಿ ಮಾಡ್ತಾರ. ಯಾವ ವಿಷಯಗಳನ್ನ ನಾವ್ ಎಂದೂ ಕೇಳಿಲ್ಲೋ, ಮತ್ತು ಯಾರು ಇವತ್ತು ಹೇಳ್ತಾರಲ್ಲ ಅವ್ರು ಹೇಳಿದವ್ರಿಗೆ ಯಾರಿಗೆ ಅವ್ನು ಮಾಡಿ ತೋರ್ಸಕ್ ಬರುದಿಲ್ಲೋ ಅವನ್ನೆಲ್ಲ ಬುದ್ಧಿಯವರು ಮಾಡಿ ತೋರಿಸ್ತಾರೆ. ಆದ್ರಿಂದ ಅವರು ಒಂದೊಂದ ನಾವು ತಗೊಂಡ್ರ ಅವ್ರಿಗೆ ಬಸವಣ್ಣವ್ರದ್ದು ಒಂದ ವಚನ ಐತೆ, ತಮ್ಗೆ ಗೊತ್ತೈತಲ್ಲ, ಸಪ್ತ ಸೂತ್ರಗಳು ಅಂತ. ಕಳಬೇಡ, ಕೊಲಬೇಡ, ಇವೆಲ್ಲರಿಗೆ ಬಾಯ್ಪಾಟ್ ಅದಾವ. ಒಬ್ಬರಿಗಾರ ಆಚರಣೆದಾಗ ಅದಾವನ್ ನಿಮ್ ದೇವರಾಣಿ ಮಾಡಿ ಹೇಳ್ರಿ. ಖರೇನ ಹೇಳ್ಬೇಕು, ಮತ್ ಸುಳ್ಳು ಹೇಳ್ಬಾರ್ದು. ಆ 7 ಸೂತ್ರಗಳನ್ನ ಹಚ್ಚ್ರಿ, ಅಪ್ಪಗಳು ಹಿಡ್ಕೊಂಡು ನೋಡ್ರಿ. ಬಹುತೇಕ ಅವ್ರೊಬ್ಬರ ಫಿಟ್ ಆಗ್ತಾರೆ, ನಾವೆಲ್ಲರೂ ಫೇಲ್ ಹಾಕಿವಿ ಅಂತ ಅನಿಸ್ತದೆ.
ಯಾಕ ನಾವು ಖರೇನು ಹೇಳ್ತಿರ್ಬೇಕು, ಅಹಿಂಸೆನೂ ಪಾಲಿಸಿರ್ಬೇಕು, ನಾವೇನು ಹಿಂಸೆನೂ ಮಾಡಂಗಿಲ್ಲ ಅಂತ ತಿಳ್ಕೊರಿ. ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಅಂತ ನಾವು ಯಾವಾಗ ಹೇಳ್ತೀವಲ್ಲ, ಎಲ್ಲ ಫೇಸ್ಬುಕ್ ಪೇಜ್ ಫೇಲ್ ಆಕ್ಕವ. ಯಾಕಂದ್ರೆ ತಕ್ಷಣ ಲೈಕ್ ಮಾಡ್ರಿ ಮತ್ತು ಶೇರ್ ಬೆಲ್ ಬಟನ್ ಒತ್ತಿ ಶೇರ್ ಮಾಡ್ರಿ. ಇದು ತನ್ನನ್ನು ಬಣ್ಣಿಸ್ಕೊಂಡಂಗೆ ಆಗುದಿಲ್ಲ. ಎಲ್ಲ ಸ್ವಾಮಿಗಳದು ನೋಡಿ ನಾನು ಇತ್ತೀಚೆಗೆ ನಾನು ಹಿಡ್ಕೊಂಡು ಹೇಳಾಕತ್ತೀನಿ. ಮತ್ತು ನಿಮ್ಗೆ ನಾ ಹಂಗೆ ಅನ್ನೋದಿಲ್ಲ, ಖರೆ ಹಂಗಿರ್ತೈತಿ ಎಲ್ಲ. ಮುನಿಯ ಬೇಡ ಅಂತ ಏನ್ ಅಂದಾರಲ್ಲ, ಯಾವ ಬೇಕಾದವ್ ಹೇಳ್ರಿ, ಸಿಟ್ಟಿಲ್ದಾವ್ ಯಾವ ಅದೇರಿ ಇದ್ರೊಳಗೆ ಕುಂದಿರ್ತೀವನ ಅದ್ರೊಳಗೆ 7 ಮಾತು ಭಾಳ ಅನ್ನಕ್ ಭಾಳ ಸುಲಭ ಅದಾವು. ಯಾವಾಗಿಲ್ಲ ಯಾವಾಗಾರ ಯಾರ ಮ್ಯಾಗಾರ ಹರಿ ಹಾದವ್ರು ಅದಿರ ಇಲ್ಲ. ಅಪ್ಪಗಳಿಗೆ ಸಿಟ್ಟು ಬಂದದ್ದನ್ನ ನಾವು ನೋಡ್ಲಿಲ್ಲ. ಅವ್ರಿಗೆ ಸಿಟ್ಟು ಬಂದಿತ್ತಂದ್ರ ನಮ್ಮಂತವ್ರ 4 ಮಂದಿಗೆ ಅಷ್ಟ ಈಗ ಸಿಟ್ಟಿನಾಗ ಅದಾರ ಅಂತ ಅನಿಸ್ತಿತ್ತು. ಈ ಲೋಕದಾಗಂತೂ ಅವ್ರಿಗೆ ಸಿಟ್ಟು ಬಂದದ್ದನ್ನು ಯಾರೂ ನೋಡಿಲ್ಲ. ಸಿಟ್ಟಿಗೆ ಬಂದಿದ್ದನ್ನು ಅವ್ರು ಸಿಟ್ಟಿಗೆ ಬಂದ್ರೆ ಹೆಂಗ, ಸಿಟ್ಟಿಗೆ ಬಂದ್ರೆ ಒಂದು 5 ನಿಮಿಷ ಯಾರು ಕೂಡ ಒಟ್ಟ ಮಾತಾಡ್ತಿದ್ದಿಲ್ಲ. ಅವ್ರು ಮಾತಾಡ್ಲಿಲ್ಲ ಅಂತಂದ್ರೆ ಈ ಸದ್ದು ಭಯಂಕರ. ಅದು ಯಾವಾಗ ಬರ್ತಿತ್ತು ಸೀಟು, ಕರ್ಕೊಂಡು ಹೋಗಾಕ ಗಾಡಿ ತಗೊಂಡು ಟೈಮ್ದಾಗ ಬರ್ಲಿಲ್ಲ ಅಂತಂದ್ರೆ ಭಯಂಕರ ಸಿಟ್ಟು ಬರ್ತಿತ್ತು. ಅವ್ರು ಭಯಂಕರ ಸಿಟ್ಟು ಬರ್ತಿತ್ತು. ಅವ್ರಿಗೆ ಫೋನ್ ಹಚ್ಚ್ರಿ, ಇವ್ರಿಗೆ ಫೋನ್ ಹಚ್ಚ್ರಿ, ಅವ್ರು ಹಿಂದೆ ಮುಂದೆ ಇದ್ದೂಕ ದೊಡ್ಡ ಸಂಕಟ ಆಕ್ಕಿತ್ತು. ಅಷ್ಟು ಭಾಳ ಸಿಟ್ಟು ಬಂತಂತಂದ್ರೆ ಸುಮಾರು ಒಂದು 15-20 ನಿಮಿಷದ ತನಕ ಒಟ್ಟ ಗಾಡ್ಯಾಗ ಕುಂತವ್ರು ಯಾರು ಕೂಡ ಮಾತಾಡ್ತಿದ್ದಿಲ್ಲ. ಏನ ಹೇಳೋದಿಲ್ಲ ಅಂತಿದ್ವಿ ನಾವು ಅಷ್ಟ. ಇವು ನಮ್ಮಪ್ಪ ಒಂದ್ ಜರ ಸಿಟ್ಟು ಬಂದು ಅಂದ್ರೆ ಅವನವನು ಈ ಜನ್ಮದಾಗ ಹೋಗೋಲ್ದಕ್ ಮಕ್ಕಳಿಗೆ ಮರಿಗೆ ಹೇಳಿ ಅವನು ಬಿಡಬೇಡ, ಅವ ನನಗೆ ಹಿಂಗ ಅಂದಾನಂತ ಹೇಳಿ ಸಾಯಿ ಮಂದಿ. ಅಪ್ಪಗಳಿಗೆ ಗಿಡ ಹಿಡಿಸ್ತಿದ್ದು ಹೌದಿಲ್ಲೋ. ನಾವ್ ಇಲ್ಲಿಂದ ಮನೆಗೆ ಹೋಗಾಗ ಸಂಕಲ್ಪ ಮಾಡಿ ಹೋಗಾಕ ಆಕೈತಿ ಇಲ್ಲೋ, ಒಂದು 5 ಗಿಡ ಹಚ್ಬೇಕಂತ. ಏನ್ ಭಾಳ ಕಠಿಣ ಕೆಲಸ ಐತನ? ಸಿಮೆಂಟಿನ ಚೀಲ ತಗೋರಿ, ಮಣ್ಣು ಹಾಕ್ರಿ, ಒಂದಿಷ್ಟು ಸಗಣಿ ಗೊಬ್ಬರ ಹಾಕ್ರಿ, ಹಾಕಿ ನಿಮ್ಮ ಮನೆ ಮುಂದೆ 5 ಗಿಡ ಹಚ್ಚಿಡ್ರಲ್ಲ. ಮತ್ ಹಚ್ಚು ಹೊತ್ನ್ಯಾಗ ಒಂದು ಕರಿಬೇವಿಂದ ಹಚ್ಚ್ರಿ, ಮತ್ತೊಂದೆರಡು ಬಳ್ಳಿ ಹಚ್ಚ್ರಿ, ಯಾವಾರ ಹಚ್ಚ್ರಿ. ಮನೆ ಮುಂದೆ ಒಂದು 5 ಗಿಡ ಹಚ್ಚಿದ್ರಿ ಅಂತಂದ್ರ ಅಪ್ಪೋಳ ನೀತಿ ಪಾಲಿಸ್ದೀವಿ ಅಂತ ಆಕತಿ. ಮನಿ ಖರ್ಚುನು ಉಳಿತೈತಿ. ಹೊಲ್ದಾಗ ಹಚ್ಚಿದ್ರಿ ಅಂತಂದ್ರೆ ನಿಮ್ಮಂತ ಮಹಾನುಭಾವರ ಯಾರೂ ಇಲ್ಲ. 0.62% ಇಲ್ಲಿ ಫಾರೆಸ್ಟ್ ಬಿಜಾಪುರದ್ದು, ಬರೀ 0.62. ಎಲ್ಲಿ 22-32% ಫಾರೆಸ್ಟ್ ಇರಬೇಕು ಅಲ್ಲಿ ನಮ್ಮ ಜಿಲ್ಲಾ. ನಾವು ಆದರ್ಶ ಇಲ್ಲಿ ಒಂದು ಮಾತು ಹೇಳಿದ್ದೆ, 1000 ಎಕರೆ ಒಳಗೆ ಅರಣ್ಯ ಮಾಡೋಣ ಅಂತ. ಅವ್ ನಮ್ಮ MB ಪಾಟೀಲ್ರು ಇಲ್ಲಿ ಸರ್ಕಾರದ್ದು ಈ ಮಮದಾಪುರ ಹತ್ರ 1000 ಎಕರೆದಾಗ ಸನೇಕ್ ತಂದಾರ. ಮತ್ತ ಅದನ್ನ ಸರ್ಕಾರಿ ಇದ್ರೊಳಗೆ ಅಪವಳ ಸ್ಮೃತಿಗಾಗಿ ಅಂತ ಹೇಳ್ಯಾರ. ನಾ ಅಂತಿದ್ದೆ ರೊಕ್ಕ ಕೊಟ್ಟು ತಗೊಂಡು ಅದ್ರಾಗ ಮಾಡೋನೇನು ಅಂತ ಅಂತಿದ್ದೆ. ಈ ಸದ್ದಿಗ ನಡ್ದೈತ್ರಿ, ಇದನ್ನ ಮುಗಿಸೋನು, ಹಿಂದಾಗಡೆ ಅದನ್ನು ತಗೊಂಡು ಮಾಡೋನು. ಇವ್ರೇನ್ ಕುಂತಾರ್ಲಿ, ಇವ್ರಿಗೆ ಅದಕ್ಕೆ ಹೇಳಕತ್ತೀನ, ಗೌಡ್ರಿಗೆ ಹಚ್ಬೇಕಿಂತಾವು. ಆ ಗೌಡ್ ಹಂಗ ಮಾಡ್ಯಾನಂದ್ರ ನಾ ಇದನ್ನ ಮಾಡೇ ತೋರಿಸ್ತೀನಿ. ನೀವು ನಾವು ಜೀವ ಆದ್ರೂ ಬಿಡುದಿಲ್ಲ ಇವ್ ಗೌಡ್ರು, ನನಗೆ ಪಕ್ಕ ಗೊತ್ತೈತಿ. ಅವ್ರೊಂದ್ 1000 ಎಕರೆದೊಳಗೆ ಗಿಡ ದೊಡ್ಡ ಹಚ್ಚಾರ. ನಾ ಹೋಗಿ ನೋಡಿನೂ ಬಂದೀನಿ. ಇನ್ನ ಉಳ್ದು ಮಾಡಕ್ ಹತ್ಯಾರ, ಮಾಡ್ತಿರ್ತಾರ. ನಾವು ಅವ್ರು ಹಚ್ಚಿದ್ರು, ಹೋದರ್ಷ ಮಾತು ಕೊಟ್ಟಿದ್ರು, ಮಾಡಿದ್ರು. ನಮ್ಮ MB ಪಾಟೀಲ್ರು ಉಳ್ದವ್ರು ಮಾಡ್ಯಾರ. ಯಾರ್ಯಾರು ಏನೇನು ಹೇಳಿದ್ರು ಅವ್ರವ್ರು ಮಾಡ್ಯಾರ. ಅಪ್ಪಗಳು ಹೇಳ್ಯಾರ ಅಂತ ತಿಳ್ಕೊಂಡು ನೀರಿಂದು ಕೆಲಸ ಮಾಡಿದ್ರು. ನಮ್ಮ ಈ ಗೌಡ ಇವರು ಏನ್ ಕುಂತಾರ ತಮ್ಮ ಮತಕ್ಷೇತ್ರದಾಗ ಯಾವ ಒಂದ್ ಜರ ಮುಂಗೈ ಜೋರ್ ಐತಿ, ಅವ್ರು ಚಲೋ ಮಾಡ್ಯಾರ. ಬಾಯ್ ಸತ್ತು ಏನದಾವ್ ಇನ್ನ ಹಂಗ ಅದಾವ. ಹೌದಲ್ಪ? ಯಾರು ಮುಂಗೈ ಜೋರ್ನವ್ರು ಅದಾರ ತಮ್ಮ ತಾಲೂಕ್ನಾಗ ಏನೇನು ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಂಡಾರ. ಅಂದ್ರೆ ಮುಂಗೈ ಜೋರ್ ಇದ್ದವ್ರು ಕೆಲಸ ಹಾಕಾವು. ವಿಜಯಶಂಕರ್ಜಿ ಹಿಂಗೈತಿ ಇಲ್ಲಿ ಮಂದಿ ಕೆಲಸ. ಇವು ನಮ್ಮ ಕಡೆ ಗೌಡ್ರು ಅದಾವಲ್ಲ, ಮಾಡಿದ್ರೆ ತಾವ ಮಾಡ್ಬೇಕು, ಮತ್ತೆ ಯಾರನ್ನು ಮಾಡಿ ಕೊಡುದಿಲ್ಲ. ಈ ಗೌಡನ್ ಹಣಿಬೇಕಾಗಿತ್ತಂದ್ರೆ ಮತ್ತೊಬ್ಬ ಗೌಡನ ಬರ್ಬೇಕು. ಹಿಂಗೈತಿ. ಮತ್ ಮನುಷ್ಯನ್ಯಾಗ ಬತ್ತ ಅವನು ಗುಡ್ಡ ಸಹಿತ ಸರಿಸ್ತಾರ ಒಂದು ಗುಡ್ಡದಲ್ಲಿ. ಅದ್ರಾಗ ಅಪ್ಪಗಳ ಬಾಯಿಂದ ಬಂತಂದ್ರೆ ಆಗಲೇ ಶಿವಾನಂದ ಹೇಳಿ ನಾನು ಮುಗೀತು ವೇದ ವಾಕ್ಯ.
ಅವ ತನ್ನ ತಾಲೂಕು ಅಟ್ಟ ನೋಡ್ಕೊಳಣ, ಇಲ್ಲಿ ಗೌಡದಲ್ಲ ಇವ ತನ್ನ ತಾಲೂಕು ಅಟ್ಟ ನೋಡ್ಕೊಳಣ. ನೋಡ್ಬೇಕಾರೆ ನಾವು ಉಳಿದವ್ರಿಗೆ ಎಲ್ಲರನ್ನು ನಮ್ ಗೂಡ್ ಕರ್ಕೊಂಡು ಹೋಗ್ಬೇಕಂತ ಹೋದ್ರ ಅಪ್ಪಗಳ ಕನಸು ಪೂರ ಆಕತಿ. ನಾವೇನ್ ಕುಂತವ್ರ ಇದೀವಲ್ಲ ಇವ್ರದ್ದು ಅಷ್ಟ ಮಜಾ ನೋಡುದು ಬೇಡ. ನಾವು ನಮ್ಮ ಮನ್ಯಾಗ ನಮ್ಮ ಹೊಲ್ದಾಗ 4 ಗಿಡ ಹಚ್ಕೊಳಕ್ ಬರ್ತೈತಿ ಅಂತೀರಿ, ಇಲ್ಲ ಅಂತೀರಿ. ಹಚ್ಕೊಂಡ್ರಂದ್ರ ಗುರು ನಮನಕ್ ಹೋದದ್ದ ಸಾರ್ಥಕ ಆತು ಅಂತ ತಿಳ್ಕೊಬೇಕು. ಗುರು ನಮನಕ್ಕೆ ಏನ್ ಹೋಗಿದ್ದೇವಲ್ಪ ಈ ವರ್ಷ ಸಂಕಲ್ಪ ಮಾಡಿ ಹೋಗೋನು, 4-5 ಗಿಡಗಳು ಹಚ್ಕೊಳ್ಳೋನ್ ಹೊಲ್ದಾಗ. ಸಾಧ್ಯದ್ರ ಊರಾಗ ಯುವಕರು ಊರಿಗೊಂದು ವನ, ಶಾಲೆಗೊಂದು ವನ, ನಮ್ಮ ಮನ್ಯಾಗ ಕನಿಷ್ಠ ನಮ್ಮ ಹೊಲ್ದಾಗ ಒಂದು 5ರಿಂದ 10 ಗಿಡ ಹಚ್ಕೊಳ್ಳೋನು. ನೀವು ಹೂ ಅನ್ರಿ, ನಾ 1 ಕೋಟಿ ಗಿಡಗಳನ್ನು ಪುಕ್ಕಟೆ ಕೊಡಕ್ತಾ ಇರೋದು ನಿಮ್ಗೆ. 1 ಕೋಟಿ ಹಚ್ಚಲಿಲ್ಲ ಅಂದ್ರೆ 10 ಕೋಟಿ ವಸೂಲು ಮಾಡ್ತೀನಿ, ಒಬ್ಬನ್ನು ಬಿಡುದಿಲ್ಲ. ಇನ್ನೊಂದು ಅವು ಬದುಕಲಿಲ್ಲ ಅಂತಂದ್ರ ಒತ್ತವದ್ದು ವಸೂಲು ಮಾಡ್ತೀನಿ. ಮತ್ತೆ ಬಿಡು ಪೈಕಿ ಅಲ್ಲ. ಇವ್ ಸ್ವಾಮಿಗಳು ಅಂದ್ ಕೂಡ್ಲೆ ಬಾಳ್ ಮೆತ್ತಗ, ಅಪ್ಪಗಳು ಶಿಷ್ಯರದಾರ ಬಾಳ್ ಮೆತ್ತಗ, ನನ್ನ ಹಿಂಗ ಬೆಳೆಸ್ಯಾರ ಅವ್ರು. ಒತ್ತವದ್ದು ವಸೂಲು ಮಾಡವನ. ಅದಕ್ಕ ಯವ್ವ ನೀವೆಲ್ಲರೂ ಮನ್ಯಾಗ ಹಚ್ಚ್ರಿ. ನೀವೇನ್ ಬಂದಿರಲ್ಪ ಹಳ್ಳಿಯವರು ಎಲ್ಲ ಡೂಪ್ಲಿಕೇಟ್ ಕೃಷಿಕರು, ಒಕ್ಕಲಿಗರು. ಡೂಪ್ಲಿಕೇಟ್ ಅಂದ್ರೇನು? ಪಟ್ಪಟ್ಟಿ ಮ್ಯಾಗ ಕುಂದಿರ್ತಾವು, ಬದುವಿಂತನ ಹೋಗಿ ಅಲ್ಲಿಂದನೂ ಹೊಳ್ಳಿ ಬರ್ತಾವು. ಹೊಲ್ದಾಗ ಇಳಿದಿಲ್ಲ, ಕೆಲಸ ಮಾಡುವುದಿಲ್ಲ. ಬಂದ್ ಮತ್ ಬಿಜಾಪುರದಾಗ ಹಿಂಗಿಟ್ ತಿರುಗಿ ಚಾ ಕುಡ್ದು ಒಂದಿಟ್ಟು ಊಸಿ ಗೀಸಿ ಏನ್ ಹಚ್ಚೋದಿತ್ತಂದ್ರೆ ಹಚ್ಚಿ, ಮತ್ತೊಂದಿಟ್ಟು ಗುಟ್ಕ ತಿಕ್ಕಿ ಝಟ್ಕ ಹೊಡ್ಕೋತಾನೆ ಮನಿಗೆ ಹೋಗಿರ್ಬೇಕು. ಇಲ್ಲಿ ಬಂದವ್ರು ಆ ಮಾತಲ್ಲ, ಆ ಮಂದಿ ಇಲ್ಲಿ ಬರಾಕ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಅದಕ್ಕ ತಾವು ರೈತರು ಅಪ್ಪಗಳಿಗೆ ಹಿಡಿಸ್ತಿತ್ತು. ನಾವೆಲ್ಲರ ಆಶ್ರಮ ಕಟ್ತೀವಿ ಅಂದ್ರೆ ಅವ್ರು ಹೇಳ್ತಿದ್ರು ತಕ್ಷಣ, ಆಶ್ರಮ ಹಿಂದಗಡೆ ಕಟ್ಟಕ್ಕಂತ್ರಿ, ಮೊದಲು ವನ ತಯಾರು ಮಾಡ್ರಿ ಅಂತ. ಅವನ್ ಮಾಡ್ಬೇಕು. ಆಮೇಲೆ ಅಪ್ಪಗಳಿಗೆ ಹಿಡಿಸೋದಂತಂದ್ರ ನಮ್ಮ ಊರಾನ ಹುಡುಗರು ದೇಶಿ ಆಟಗಳನ್ನ ಆಡ್ಬೇಕು. ನೀವೆಲ್ಲ ಊರೊಳಗೂ ವ್ಯವಸ್ಥೆ ಮಾಡಾಕತ್. ನಿಮ್ಮ ಹುಡುಗರಿಗೆ ಐತಲ್ಲ ಮೊಬೈಲ್ ಆಟ ಬಿಡಿಸ್ರಿ, ಒಂಜಾರ ಗ್ರೌಂಡ್ನಾಗ ಆಡಕ್ ಕಳಿಸ್ರಿ. ಅವು ಇರ್ಲಿಲ್ಲ ಅಂದ್ರೆ ನಾಳೆ ನಿಮ್ಮನ್ನು ಮೊಬೈಲ್ದಾಗ ಆಡಿಸ್ತಾವ್. ತಿಳ್ಕೊರಿ ನೀವು ಪಕ್ಕ. ಅಪ್ಪಗಳಿಗೆ ಹಿಡಿಸದ್ದು ನಮ್ಮ ಸಂಸ್ಕೃತಿ ಕಲೆ ಉಳಿಬೇಕು, ಬೆಳಿಬೇಕು. ಆಮ್ಯಾಗ ಅಪ್ಪಗಳು ಇನ್ನೊಂದು ಮಾತು ಹೇಳ್ತಿದ್ರು, ನಮ್ಮ ದೇವ್ರು ನಮ್ಮ ಮಂದಿರಗಳದಾವಲ್ಲ ಅವು ಚಂದಾಗಿ ಉಳಿಬೇಕು, ಸ್ವಚ್ಛಾಗಿರ್ಬೇಕು. ಆಮೇಲೆ ಶೌಚಾಲಯಗಳು ಊರಾಗ ಆಗ್ಬೇಕು ಅಂತ ಅಪ್ಪಗಳು ಹೇಳಿದ್ದು. ಒಂದೊಂದು ಊರವ್ರಿಗೆ ಅಂತರೂ ನೀವು ಶೌಚಾಲಯ ಕಟ್ಲಿಕ್ಕೆ ನಿಮ್ಮ ಊರಿಗೆ ಬರುದಿಲ್ಲ ಅಂತ ಸ್ಪಷ್ಟ ಹೇಳಿದ್ರು. ಇನ್ನು ಕೆಲವು ಜನರು ಪಶು ವಧೆ ಮಾಡ್ತಿದ್ರಂದ್ರೆ ನಿಮ್ಮ ಊರನ್ ಪಶು ವಧೆ ನಿಲ್ಸುತನ ಜೋಗುಳದವ್ರಿಗೆ ಹೇಳಿದ್ರು, ಪಶು ವಧೆ ನಿಲ್ಸುತನ ನಿಮ್ಮ ಊರಿಗೆ ಬರುದಿಲ್ಲ ನಾನು ಅಂತ. ಯಾಕಂದ್ರೆ ಅವ್ರ ಮ್ಯಾಗ ಸತ್ತಾನ ಅಷ್ಟಿತ್ತು ಅಪ್ಪಗಳು. ಆಮೇಲೆ ರೋಡಿನ ಮಗಲಿ ಏನೇನ ಈ ಬ್ರಿಗೇಡ್ ಕುಂದಿರ್ತಾವಲ್ಲ ಕತ್ತಲ್ದಾಗ, ಆ ಬ್ರಿಗೇಡ್ ಈಗ ನೋಡ್ರಿ ಬೇಕಾದಂಗ ಸಂಡಾಸ್ ಕೊಟ್ಟಾರ ಸರ್ಕಾರದವ್ರು. ಕಟ್ಕೊಂಡು ಕುಳ್ಳ ಕಟ್ಟಿಗೆ ಒಟ್ಟಾಕತ್ಯಾರ್ರಿ. ಅದ್ರಾಗ ನೀವು ಶಹರದವ್ರನ್ನ ಬಿಡ್ರಿ, ನಾ ಹಳ್ಳಿಯವ್ರದ್ದು ಹೇಳಾಕತ್ತೀನಿ. ಬಂದವ್ರು ಕುಳ್ಳ ಕಟ್ಟಿಗೆ ಒಟ್ಟಾಕತ್ಯಾರ. ಏನ್ ಕೆಟ್ಟ ಬೇನಾಗೈತಿ ನಿಮ್ಗೆ? ಮತ್ ಹೋಗಿ ರೋಡ್ ಮ್ಯಾಗ ಕೂತ್ರಪ್ಪ. ನಾವ ಏನು ಊರ್ ದಾಟ್ಬೇಕಾದ್ರ ಹೆಣ್ಮಕ್ಳಿದ್ರ ಎದ್ ನಿಂದಿರ್ತಾವು, ಗಂಡಸಿದ್ರ ಈ ಕಡೆಯಿಂದ ಯಾರ ಬರೋಣ ಹಿಂಗ್ ಹಿಡಿತಾವ್, ಈ ಕಡೆಯಿಂದ ಯಾರ ಹಿಂಗ್ ಹಿಡಿತಾವ. ನಾವು ನಿರ್ಲಜ್ಜರು ಏನ್ ಹೇಳುದು? ಅವು ತಾಯಂದ್ರು 4 ಸರಿ ನಿಂದಿರ್ತಾವ. ಈಗ ಒಬ್ಬ ಹೊಂಟಂದ್ರೆ ಹೇಳುದು ಕುಂದ್ರುದು, ಹೇಳುದು ಕುಂದ್ರುದು. ಕಡಿಗೆ ಬ್ಯಾಸತ್ತು ಅರ್ಧ ಹೊಟ್ಯಾಗ ಅರ್ಧ ಕೆಳಗ ಮನಿಗೆ ಹೊಕ್ಕ. ಅಪ್ಪಗಳು ನಾನು ಎಲ್ಲಾ ಊರಾಗ ಕರೆಸಿ ಇದನ್ನ ಹೇಳ್ರಿ, ಉಳ್ದ ಪ್ರವಚನ ಏನ್ ಮಾಡಕ್ ಹೋಗ್ಬೇಡ್ರಿ ಅಂತ ಎಷ್ಟೋ ಊರ್ ಒಳಗ ಅಪ್ಪಗಳು ಇದ್ರ ಸಲಾಗಿ ನನ್ ಕರೆಸಿ ಹೇಳಿಸ್ತಿದ್ರು. ಆಮ್ಯಾಗ ನಾವ್ ಒಂಜಾರ ಬೈ ಮನುಷ್ಯ ಅಲ್ಲ, ಬೇರೆ ಚಂದಾಗಿ ಬೇರಿ ಅಂತಿದ್ರು. ನಾ ಇಳಿದ ಕೆಳಗೆ ಹೋದ ಕೂಡಲೇ ಭಾಳ ಚಂದ ಬೇದ್ರಿ ಇವತ್ತಂತಿದ್ರು. ಉಳ್ದವ್ರಿಗೆ ಅಂತಿದ್ದಲ್ಲಿ ಹಿಂಗ, ನನಗೆ ಒಬ್ಬವಾಗ ಅದು ಸೂಟ್ ಇತ್ತು. ಊರು ಸ್ವಚ್ಛ ಇರ್ಲಿ ಅಂತಿದ್ರು ಅಪ್ಪಗಳು. ತಾಯಂದ್ರು ತಮ್ಮ ದುಃಖ ಯಾರಿಗೂ ಹೇಳ್ಕೊಳಕ್ ಸಾಧ್ಯ ಇಲ್ಲ. ಅವ್ರ ದುಃಖ ಗಂಡಸರು ಅರ್ಥಕೋಬೇಕು. ಇವತ್ತಿನ ತನ ನೀವು ಲೆಕ್ಕ ಹಾಕ್ರಿ, ನಾವು ಉಣ್ಣೋಕ್ಕಿಂತ ಮುಂಚೆ ನಮ್ಮ ಅವ್ವಿ ಅಂದರೆ ಉಂಡಾಳ. ನೀವು ಬೇಕಾದವ್ರು ಹೇಳ್ರಿ, ನೀವು ಹೊಸ ಬಟ್ಟೆ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮವ್ ಎಂದರ ಹೊಸ ಸೀರೆ ತಗೊಂಡಾಳೆ.
ಎಂದೂ ತಗೊಂಡಿಲ್ಲ. ಅಷ್ಟ ಅಲ್ಲ, ನಾವು ಮೊದಲು ಎದ್ದೀವಿ, ನಮ್ಮವ್ವ ಹಿಂದಾಗಡೆ ಎದ್ದಾಳಂತ ಒಬ್ಬನಾರ ಹೇಳ್ರಿ ಅದ್ರೊಳಗೆ. ಬೇಕಾದವ್ರು ಹೇಳ್ರಿ, ನೀವು ಮೊದಲು ಎದ್ದಿರಪ್ಪ, ನಿಮ್ಮವ್ವ ಹಿಂದಾಗಡೆ ಎದ್ದಾಳ. ನಾವು ಉಣ್ಣೋಕ್ಕಿಂತ ಮುಂಚೆ ನಮ್ಮವ್ವ ಉಂಡು ಕುಂತಾಳಂತ ಒಬ್ಬರ ಗಣಮಗ ತೋರಿಸ್ರಿ. ನಮ್ಮವ್ವ ನನ್ಕಿಂತ ಮುಂಚೆ ಊಟ ಮಾಡಿದ್ಲು ಅಂತ ಒಬ್ಬರು ಬೇಕಾದವ್ರು ಹೇಳ್ರಿ. ನಾ ಮಲಗೋಕ್ಕಿಂತ ಮುಂಚೆ ನಮ್ಮವ್ವ ಮಲ್ಕೊಂಡಿದ್ಲು ಮನ್ಯಾಗಂತ ಯಾವ ಬೇಕಾದವ್ ಹೇಳ್ರಿ ನೀವು. ಯಾರ ಮನ್ಯಾಗ ಯಾರ ಜಡ್ಡು ಬೀಳಿ ಅವ್ರವ್ವ ಅವ್ರ ಸೇವಾ ಮಾಡ್ತಾಳ, ಅವ್ರ ತಾಯಿ, ಅವ್ರ ಹೆಂಡತಿ, ಅವ್ರ ಅಕ್ಕಂಗಿಯರು, ಅವ್ರ ಅಜ್ಜಿ ಸೇವಾ ಮಾಡ್ತಾರ. ಆದ್ರೆ ಅವ್ರು ತಮ್ಮ ದುಃಖ ಯಾರಿಗಾರ ಹೇಳ್ಕೊಂಡ್ರ, ನಾವು ಮಾಡ್ ತಪ್ಪು ಮಾಡಿ ಹಲ್ಕಡ್ತನ ಮಾಡಿ ಬೇಯಿಸ್ಕೊಂಡ್ರೆ ನಮಗ್ ಹೊಡಿಬೇಕಾರೆ ನಮಗ ಅನ್ನೋದಿಲ್ಲ, ಮತ್ತ ನಮ್ಮ ಅವ್ಗ ಬೈತಾರ. ನಮಗೆ ಯಾವ ಪ್ರಶಸ್ತಿ ಬಂದ್ರೂ ಸಹಿತ ಎಷ್ಟು ಎತ್ತರಕ್ಕೆ ಏರಾಕ್ ಸಾಧ್ಯ ಇಲ್ಲ. ನಮ್ಮವ್ವ ಎತ್ಕೊಂಡ್ಲಂದ್ರೆ ಎಷ್ಟು ಎತ್ತರಕ್ಕೆ ಏರ್ತೀವಲ್ಲ ಅಷ್ಟು ಎತ್ತರಕ್ಕೆ ನಮಗೆ ದೇವ್ರ ಸಹಿತ ಏರ್ಸಕ್ ಸಾಧ್ಯ ಇಲ್ಲ. ಆ ತಾಯಿ ಸಲುವಾಗಿ ಒಂದು ಮನ್ಯಾಗ ಸಂಡಾಸ್ ಕಟ್ಟಿ ಅದ್ರ ಕುಂದರ್ಸಕ್ ಆಗೋದಿಲ್ಲ ನಿಮ್ಗ. ನಾವ್ ಏನಾಗೈತ್ರು ಎಲ್ಲರ ಒಯ್ದು ನಿಮ್ಮನ್ನ ಏನ್ ಮಾಡ್ಬೇಕು? ಯವ್ವ ನಿಮ್ಮ ಭಾಷೆ ಅವ್ರಿಗೆ ತಿಳಿತೈತಿ ಹೇಳ್ರಿ, ಇಲ್ಲಿದಲ್ಲ ಊರಾನು ಹೇಳ್ರಿ. ಊರಾಗೂ ಒಂದೊಂದು ಕಟ್ರಪ್ಪ, ಕಟ್ಟಿಂದ ಅದ್ರ ಕುಂದಿರ್ತ ಬರ್ರಿ. ಭಾಳ ಮಂದಿ ಕಟ್ತಾರ, ಕುಂದ್ರಂಗೆ ಅಲ್ಲ. ಕುಂದಿರ್ಲಿಲ್ಲ ಅಂತಂದ್ರೆ ಊರಾನ ಹುಡುಗರು ಗ್ಯಾಂಗ್ ತಯಾರಾಗಬೇಕು, ಹೊತ್ಕೊಂಡು ಹೋಗಿ ಒಳಗೆ ಹಾಕ್ಬೇಕು, ಹಾಕಿ ದಡ ದಡ ಬಡಿಬೇಕನ್ನ ಆತೋ ಇಲ್ಲ ಅಂತ ಕೇಳ್ಬೇಕು. ಆಗಿಲ್ಲ ಅನ್ನಂದ್ರೆ ಆಗಲಾರ್ದ ನಿನ್ನ ಹೊರಗೆ ತೆಗಿಯಂಗಿಲ್ಲ ಅಂತ ಹೇಳ್ಬೇಕು. 8 ದಿನದಾಗ ಆಗಕ್ಕೆ ಶುರು ಆಕೈತಿ ಒಳಗ. ಮುಂದೆ ಒಣ್ಯಾನ ಹೊರಗೆ ಹುಡುಗರು ಕಂಡು ಅಂದ್ರೆ ದಡಗನ ಒಳಗೆ ಹೋಗಿ ಮಾಡ್ಕೊಂಡ ಹೊರಗೆ ಬರ್ತಾನ. ಇರ್ಲಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೇನೆ, ಅವನ್ನ ಗಾಡ್ಯಾಗ ಹಾಕೋರಿ, ಒಯ್ದು ಒಂದು 20 ಕಿಲೋಮೀಟರ್ ಚಡ್ಡಿ ಮ್ಯಾಲಿ ಪ್ಯಾಂಟ್ ಹಂಗೆ ಕಳ್ಕೊರಿ, ಬನಿಯನ್ನ ಚಡ್ಡಿ ಮ್ಯಾಗ ಬಿಟ್ಟು ಬರ್ರಿ. ಅವನ್ನ ಬಿಟ್ಟು ಬರ್ರಿ. ಅಲ್ಲಿಂದ ಬರಕ್ ಕೇಳ್ತಾರೆ, ಗೌಡ್ರಿ ಈ ಕಡೆ ಎಲ್ಲಿ ಹೋಗಿದ್ರಿ ಚಡ್ಡಿ ಮ್ಯಾಗ? ಸಾವ್ಕಾರ ಎಲ್ಲಿ ಹೋಗಿದ್ರಿ ಚಡ್ಡಿ ಮ್ಯಾಗ? ಎಲ್ಲಿ ಹೋಗುದು ಮರಾಯ, ಹೊರಗಡೆ ಹೋಗಿದ್ದ ತಂದು ಬಿಟ್ಟಾರ ಇಲ್ಲಿ ಹೊಂಟು ನೋಡು ಮನೆ ಕಡೆ. ಮರದಿವ್ಸ ಸಾವ್ಕಾರ ಕಟ್ಟತಾನ ಒಂದು. ಅದಕ್ಕ ನಾ ಈ ಮಾತು ಯಾಕೆ ಹೇಳಿದೆ ಅಂದ್ರೆ ಅಪೋಳಿ ಇದು ಭಾಳ ಹಿಡಿಸ್ತಿತ್ತು. ಇದನ್ನ ಹೇಳಿಸ್ತಿದ್ರ ಅಪೋಳಿ ನಮ್ಮ ಕಡೆಯಿಂದ. ಈ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡೋಣ, ನಮ್ಮ ಊರೊಳಗೆ ನಾವು ಸ್ವಚ್ಛತೆ ಇಟ್ಕೊಳ್ಳೋನು, ನಮ್ಮ ಊರೊಳಗೆ ಒಂದು ವನ ತಯಾರು ಮಾಡೋನು. ಅದಕ್ಕೆ ಬೇಕಂದ್ರೆ ಸಿದ್ದೇಶ್ವರ ವನ ಅಂತ ಅಪೋಳಿ ಹೆಸರು ಇಡೋನು ಎಲ್ಲಾರು. ಆಮ್ಯಾಗ ಇನ್ನೊಂದು ಮಾತು ಕೊನೆಯದಾಗಿ ಹೇಳ್ತೇನೆ. ನಾವು 10 ನಿಮಿಷ ಮಾತಾಡ್ಬೇಕಾಗಿತ್ತು, ಬಳತ್ ಮಾತಾಡಿದೆ. ಮತ್ತೆ ಇಷ್ಟ್ಯಾಕೆ ಮಾತಾಡಿದೆ ಅಂತ ನನಗೆ ಅನ್ನೋರು ಯಾರೂ ಇಲ್ಲಲ್ಲ. ಹಿಂಗಾಗಿ ನೀವು ಆಲ್ಮಟ್ಟಿ 10 ಜನ ಅನ್ಬೇಕು. ಯಾವಾಗಾರ ಕೊಟ್ಟಿದ್ದ ತಂದಿದ್ ಕೊಟ್ಟಿದ್ ನನ್ನ ಕೈಯಾಗಿ ಇಲ್ಲಿ ಬಂದ್ ಕೂಡ್ಲೆ ತಂದಿಟ್ರು. ಇದು 10 ನಿಮಿಷ ಸಲಾಗಿ ಅಂತ ನನ್ಗೆ ಗೊತ್ತೈತಿ. ಯಾಕಂದ್ರೆ ರಾಜ್ಯಪಾಲರು ಅದಾರ ಅಂದ ಕೆಲವೊಂದು ಇವನ್ ಪಾಲಿಸ್ಬೇಕಾಕೈತಿ. ಅವ್ರು ರಾಜ್ಯಪಾಲರು ಯಾರು ಹೊರಗಿನವ್ರು ಅಲ್ಲಲ್ಲ, ನಮ್ಗೆ ಹೆಂಗಿನವ್ರ ಅದ. ಸುಮ್ ರಾಜ್ಯಪಾಲರು ಹತ್ತಿವ್ರಪ್ಪ, ಅವ್ರು ಇರ್ಲಿಕ್ಕಂದ್ರೆ ನಮ್ಗೆ ಹೆಂಗಿನವ್ರ. ಹಳ್ಳಿಯವ್ರು ಅದಾರ, ಜನಪ್ರತಿನಿಧಿಗಳಿದ್ರು, ಚಲೋ ಹೆಸರು ಗಳಿಸಿದ್ರು, ಭಾಳ ಕಡಿಮೆ ಅವಧಿ ಒಳಗೆ. ಅದಕ್ಕೆ ನಾ ಇಲ್ಲಿ ಹೇಳೋದು, ನಮ್ಮ ಊರೊಳಗೆ ಹೋಗಿ ನಂದು ಇನ್ನೊಂದು ಪ್ರಾರ್ಥನೆ ಏನು ಅಂದ್ರೆ, ಸಾಧ್ಯ ಇದ್ರೆ ಎಲ್ಲ ಊರುಗಳೊಳಗೂ ಒಂದೊಂದು ವನಗಳನ್ನ ನಿರ್ಮಾಣ ಮಾಡೋ ಪ್ರಯತ್ನ ಮಾಡೋನೇನು ಅಂತ. ಯುವಕ ಮಂಡಳದವ್ರು ಇರಲಿ, ಮಹಿಳಾ ಮಂಡಳದವ್ರು ಇರಲಿ, ಎಲ್ಲೇ ಜಾಗ ಸಿಗ್ಲಿ. ಎಲ್ಲಿ ಜಾಗ ಸಿಗ್ಲಿಕ್ಕಂದ್ರೆ ನಮ್ಮ ಹೊಲದಾಗ. ನಮ್ಮಲ್ಲಿ 4 ವನಗಳಿರ್ತಿದ್ವು: ಗ್ರಾಮವನ, ರಾಜವನ, ವೈದ್ಯವನ ಮತ್ತು ದೇವವನ ಅಂತ. ಆ ವನಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತೈತೆ ನೋಡ್ರಿ. ನಾ ಈ ವರ್ಷ 1 ಕೋಟಿ ರೂಪಾಯಿ ಗಿಡ ನನ್ಗೆ ಕೊಡೋರ್ದಾರ ಒಬ್ರು. ಅವು ಸಣ್ಣ ಅಲ್ಲ, ಮತ್ತೊಂದು ದೊಡ್ಡ ಗಿಡಗಳು. 1 ಕೋಟಿ ಗಿಡ ಒಬ್ರು ಕೊಡೋರ್ದಾರ ನನಗೆ. ಅವು 1 ಕೋಟಿನೂ ಕಟ್ಸ ನೋಡ. ಇದು ಅಲ್ದ, ನೀವು ಎಷ್ಟು ಊರಾಗ ಎಷ್ಟು ಮಂದಿ ತಯಾರಾಗ್ತೀರಿ ಅವ್ರಿಗೆ ಬರೇ 8-9 ಸಾವಿರದಾಗ ಗೊಬ್ಬರ ಗ್ಯಾಸ್ ಬೇಕಾದಷ್ಟು ಮಂದಿ ತಯಾರಾಗ್ರಿ, ನಿಮ್ಗೆ ಎಲ್ಲರಿಗೂ ಗೊಬ್ಬರ ಗ್ಯಾಸ್ ಕೊಡಿಸ್ತಾರೆ. 40,000 ರೂಪಾಯಿದು ಗೊಬ್ಬರ ಗ್ಯಾಸ್ ಬರೇ 9,000ದಾಗ. ಏನು 400-500 ಹೆಚ್ಚು ಕಡಿಮೆ. ಎಷ್ಟು 1000 ಹಳ್ಳಿ ತಯಾರಾಗ್ರಿ, 1000 ಹಳ್ಳಿ ಕೊಡೋದೊಂದು ಕೆಪಾಸಿಟಿ ಐತಿ. ನೀವಂದ್ರಿ ಸ್ವಾಮಿಗಳು ಇಲೆಕ್ಷನ್ ನಿಂದ್ರು
ನಾ ಈ ಜನ್ಮದಾಗಲ್ಲ, ಬೇಕಂದ್ರೆ ಮುಂದಿನ ಜನ್ಮದಾಗ ಅಂತ ಮೊದಲ ನಿರ್ಣಯ ಮಾಡೀನಿ. ಈ ಜನ್ಮದಾಗ ಇವು ಏನ್ ಹಾಕೊಂಡಿನಲ್ಲ ಇದರಷ್ಟು ಪವಿತ್ರ ಇನ್ಯಾವುದೂ ಇಲ್ಲ, ಇದನ್ನ ಬಿಟ್ಟು ಮತ್ತೊಂದೇನೂ ಇಲ್ಲ. ಅಪ್ಪೋಳ ಸಂಸ್ಕಾರನ ಹಂಗದಾವ ನಮಗ್. ಒಮ್ಮೆ ನಮ್ಮ ಒಬ್ಬ ತಯಾರಾಗಿದ್ದ, ಇವನ್ ತೆಗೆದಿಡು, ಇಟ್ಟು ಹೋಗಿ ಎಲ್ಲಿ ಕುಸ್ತಿ ಹಿಡಿ ಅಂದಿದ್ರು. ಸ್ಪಷ್ಟ ಅಭಿಮತ ಇತ್ತು. ನನಗೊಬ್ಬರು ಮೊನ್ನೆ ಕೇಳಿದ್ರು, ಅಪ್ಪುಗಳು ದೇವರು ಧರ್ಮದ ಬಗ್ಗೆ, ಮಂದಿರಗಳ ಬಗ್ಗೆ ಅಪ್ಪುಗಳ ಅಭಿಪ್ರಾಯ ಏನಿತ್ತು ಅಂತ ಕೇಳಿದ್ರು. ಎಲ್ಲ ಊರನ್ ಗುಡಿಗಳಿಗೆ ಅಪ್ಪುಗಳು ಉದ್ಘಾಟನೆಗೆ ಅವರ ಹೊಕ್ಕಿದ್ರು ಅಂತ ಹೇಳಿದೆ. ಆಮ್ಯಾಗ ಅಪ್ಪುಗಳು ನಮ್ಮಲ್ಲಿ ಬಾಲ್ಗಾಂವ್ಕ ನಮ್ಮ ಪ್ರಸಾದ್ಲಿಂಗ ಸ್ವಾಮಿಗಳಂತದಾರ, ಅಲ್ಲಿ ಗಣಪತಿ ಗುಡಿ ಕಟ್ಟಾಕ್ ಹಚ್ಚಿದ್ರು ಅಪ್ಪುಗಳು. ಹಚ್ಚಿ ಪ್ರತಿ ತಿಂಗಳು ಉತ್ಸವ ಮಾಡಕ್ ಹಚ್ಚಿದ್ರಿ. ಈಗ ಅಲ್ಲಿ 5,000 10,000 ಜನ ಸೇರ್ತಾರ. ಅಪ್ಪುಗಳನ್ನ ಸಮೀಪದಿಂದ ಅರ್ಥಕೊಂಡ್ರು. ಅದಕ್ಕೆ ನಾವು ಅಪ್ಪುಗಳು ಇಂಥವು ಸಣ್ಣ ಸಣ್ಣ ಮಾತ ನಮ್ಮ ಜೀವನದೊಳಗೂ ಅಳವಡಿಸ್ಕೊಂಡ್ರೆ ಸ್ವಚ್ಛತೆ ಅವ್ರಿಗೆ ಹಿಡಿಸ್ತಿತ್ತು. ನಾವು ಸ್ವಚ್ಛ ಆಗಿಡೋನು, ಊರು ಸ್ವಚ್ಛ ಇಡೋನು, ಮನೆ ಸ್ವಚ್ಛ ಇಡೋನು, ಗಿಡ ಹಚ್ಚೋನು, ಮತ್ತೇನೇನೋ ಮಾಡೋನು. ಇವನ್ನ ಮಾಡಿದೀವಿ ಅಂದ್ರೆ ಅಪ್ಪೋಳಿಗೆ ನಮನ ಸಲ್ಲಿಸಂಗೆ ಆಕೈತಿ ಅಂತ ಅಂದ್ಕೊಂಡು ನಮ್ಮ ರಾಜ್ಯಪಾಲರು ಬಂದಾರ ಇವತ್ತ. ಅವರು ದಾಸರನ್ನ, ಆಚಾರ್ಯರನ್ನ ಮತ್ತು ಶರಣರನ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಾರ ಅಂದ್ರೆ ಬಹುತೇಕ ನಾವರ ಎಲ್ಲ ಸ್ವಾಮಿಗಳು ತಿಳ್ಕೊಂಡಿವಿಲ್ಲೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ತಿಳ್ಕೊಂಡವರು. ಅದು ಅಲ್ಲದೆ ಪ್ರತಿಯೊಂದನ್ನು ತಮ್ಮ ಆಚರಣೆಯಲ್ಲಿ ತಂದು ಅತ್ಯಂತ ಸಾದಾ ಜೀವನವನ್ನು ಬದುಕಿದಂಥವರು. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಯೋಗ್ಯ ಅತಿಥಿಗಳು ಅಂತ ನನಗನ್ನಿಸ್ತೈತಿ.